ಬಾಟಮ್ ಆಫ್ ದ ಡಕ್ ಏನ್ ಬಂದಿದೆ, ಕಿಂಗ್ ಆಫ್ ಕಪ್ ಬಂದಿದೆ. ನಮ್ಮ ಲವ್ ಲೈಫಿನ ವಿಚಾರದಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿರುವಂತಹದ್ದು ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಎಮೋಷನಲ್ ಆಗಿ ನೀವು ತುಂಬಾ ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು, ಒಂದು ಬ್ಯಾಲೆನ್ಸ್ ಇರಬೇಕು, ಒಂದು ರೀತಿಯ ಸ್ಟೇಬಲ್ ಆಗಿರ್ಬೇಕು ನನ್ನ ಲವ್ ಲೈಫು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ರೀಡಿಂಗ್ ಅನ್ನ ಶುರು ಮಾಡೋಣವಾ? ಓಕೆ. ಇನ್ ಪಾಸ್ಟ್ ಅಲ್ಲಿ ನಾನು ಇವಾಗ ರೀಡಿಂಗ್ ಅನ್ನ ತಗೋತಾ ಇರೋದು ಯಾವ್ದು ಗೊತ್ತಾ? ಸೊ ಪಾಸ್ಟಿನ ಬಗ್ಗೆ ಮತ್ತೆ ನಿಮ್ಮ ಲವ್ ಲೈಫಿನ ಪಾಸ್ಟಿನ ಬಗ್ಗೆ, ಅಟ್ ಪ್ರೆಸೆಂಟಿನ ಬಗ್ಗೆ, ಹಾಗೇನೆ ಇಮಿಡಿಯೇಟ್ ಫ್ಯೂಚರಿನ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು. ಓಕೆನಾ? ಸೊ ಬಾಟಮ್ ಆಫ್ ದ ಡಕ್ ಅಲ್ಲಿ ಏನಿತ್ತು? ಸೊ ಬಾಟಮ್ ಆಫ್ ದ ಡಕ್ ನಿಮ್ಗೆ ಏನ್ ಬಂದಿತ್ತು? ಭಾವನಾತ್ಮಕವಾಗಿ ಯೋಚನೆ ಮಾಡುವಂತಹದ್ದು, ಒಂದು ರೀತಿಯ ಸ್ಟೇಬಲ್ ಆಗಿ ಇರಬೇಕು, ಬ್ಯಾಲೆನ್ಸ್ ಅನ್ನ ಮಾಡಬೇಕು ನಮ್ಮ ಲವ್ ಲೈಫಿನಲ್ಲಿ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ಕಿಂಗ್ ಆಫ್ ಕಪ್ಸ್ ನಿಮ್ಮ ಬಾಟಮ್ ಆಫ್ ದ ಡಕ್ ಅಲ್ಲಿ ಬಂದಿತ್ತು. ಆದ್ರೆ ನಿಮ್ಮ ಪಾಸ್ಟ್ ನಲ್ಲಿ ಏನಾಗಿತ್ತು? ಸೊ ನೀವು ಬಹಳಷ್ಟು ಯೋಚನೆ ಮಾಡಿನೇ, ನಿಮ್ಮ ಅಂತರಾತ್ಮದ ಮಾತನ್ನ ಕೇಳಿಯೇ ನೀವು ಬಹಳಷ್ಟು ಯೋಚನೆಯನ್ನ ಮಾಡಿ ನೀವು ಕೆಲವೊಂದು ಪ್ರಪೋಸಲ್ ಗಳನ್ನ ಮಾಡಿರೋ, ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಕೆಲವೊಂದು ಪ್ರಪೋಸಲ್ ಗಳನ್ನ ಮಾಡಿರುವಂತಹದ್ದು ಅಥವಾ ಪ್ರಪೋಸಲ್ ಗಳನ್ನ ನೀವು ಸ್ವೀಕರಿಸಿರುವಂತಹದ್ದು. ಓಕೆನಾ? ಸೊ ಎಮೋಷನಲ್ ಆಗಿ ಏನಾಗಿತ್ತು? ನೀವಿಬ್ರು ಸಮಾಧಾನವಾಗಿ ಇದ್ರಿ, ಸಾಮರಸ್ಯದಿಂದ ಇರ್ತಿತ್ತು, ಮತ್ತೆ ಲವ್ ಲೈಫಿನ ವಿಚಾರದಲ್ಲಿ ಒಂದು ಫುಲ್ಫಿಲ್ಮೆಂಟ್ ಇರ್ತಿತ್ತು. ಹೌದಾ? ನಿಮ್ಮ ಪಾಸ್ಟಿನಲ್ಲಿ ಬಹಳಷ್ಟು ಯೋಚನೆ ಮಾಡಿಯೇ ಕೆಲವೊಂದು ಫುಲ್ಫಿಲ್ಮೆಂಟ್ ಗಳು ಇರುತ್ತೆ ಅನ್ನುವಂತಹ ಆಲೋಚನೆಯನ್ನು ಮಾಡಿಯೇ ನೀವು ಕೆಲವೊಂದು ಪ್ರಪೋಸಲ್ ಗಳನ್ನ ಮಾಡಿರುವಂತಹದ್ದು ಅಥವಾ ಪ್ರಪೋಸಲ್ ಗಳನ್ನ ನೀವು ಸ್ವೀಕರಿಸಿರುವಂತಹದ್ದು ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಆದ್ರೆ ಅಟ್ ದ ಪ್ರೆಸೆಂಟ್ ನಲ್ಲಿ ಏನಾಗ್ತಾ ಇದೆ? ಅಟ್ ದ ಪ್ರೆಸೆಂಟ್ ನಲ್ಲಿ ನೀವ್ ಯಾಕೋ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ನಿಮ್ಮ ಲವ್ ಲೈಫಿನ ವಿಚಾರವಾಗಿ. ನೋಡಿ, 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 7 ಆಫ್ ಪೆಂಟಿಕಲ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಪೀರಿಯಡ್ ಆಫ್ ಕಾಂಟೆಂಪ್ಲೇಷನ್, ಏನೋ ಒಂದು ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ನನ್ನ ಲವ್ ಲೈಫಿನಲ್ಲಿ ಮುಂದೆ ಮುಂದೆ ಹೋಗ್ತಾ ಇಲ್ವಲ್ಲ, ಏನಿದು ಇಷ್ಟು ಸ್ಲೋ ಪ್ರೋಗ್ರೆಸ್ ಅಲ್ಲ ಅನ್ನುವಂತಹ ಆಲೋಚನೆಯನ್ನ ನೀವು ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಲಾಂಗ್ ಟರ್ಮಿನ ವ್ಯೂಸಿನ ಬಗ್ಗೆ ನೀವು ಹೆಚ್ಚು ಗಮನವನ್ನ ಕೊಡ್ತಾ ಇದ್ದೀರಾ. ಸೊ ನಮ್ಮ ಲವ್ ಲೈಫ್ ಏನೊಂದು ಲಾಂಗ್ ಟರ್ಮಿನಲ್ಲಿ ಕೂಡ ನಮಗೆ ಚೆನ್ನಾಗಿರ್ಬೇಕು. ಆದ್ರೆ ಯಾಕೆ ಏನೋ ಒಂದು ರೀತಿಯ ಪ್ರೋಗ್ರೆಸ್ ಇಲ್ವಲ್ಲ ಲವ್ ಲೈಫಿನಲ್ಲಿ, ಒಂದು ರೀತಿಯ ಖುಷಿ, ಸಂತೋಷ, ಸಮಾಧಾನ ಯಾಕಿಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ಅಟ್ ಪ್ರೆಸೆಂಟ್ ಅಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ಹಾಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ನೋಡಿ, ಡೆವಿಲ್ ಕಾರ್ಡ್ ಅಂಡ್ 8 ಆಫ್ ಕಪ್ಸ್. ಡೆವಿಲ್ ಕಾರ್ಡ್ ಯಾಕೆ ರೆಪ್ರೆಸೆಂಟ್ ಆಗಿದೆ? ಅಡಿಕ್ಷನ್. ನೀವು ಅವ್ರನ್ನ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ, ಅಂದ್ರೆ ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀರಾ, ನಿಮಗೆ ಅವ್ರನ್ನ ಬಿಟ್ಟಿರಕ್ ಆಗೋದಿಲ್ಲ. ತುಂಬಾ ನೀವು ಅವ್ರಿಗೆ ಅವಲಂಬನೆ ಆಗಿರುವಂತಹದ್ದು, ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ನಿಮ್ಮ ಪರ್ಸನ್ಗೆ ನೀವು ತುಂಬಾ ಅಡಿಕ್ಟ್ ಆಗಿರುವಂತಹದ್ದು, ತುಂಬಾ ಪ್ರೀತಿಸುವಂತಹದ್ದು, ಒಂದು ನಿಮಿಷನೂ ಕೂಡ ಬಿಟ್ಟಿರೋದಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನೀವು ತುಂಬಾ ಅಡಿಕ್ಟ್ ಆಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಆ ಕಾರಣವಾಗಿಯೇ ನೀವು ಯೋಚನೆಯನ್ನ ಮಾಡ್ತಾ ಇದ್ದೀರಾ. ಸೊ ಯಾವುದೇ ಲವ್ ಲೈಫಿನಲ್ಲಿ ಯಾವುದೇ ರೀತಿಯ ಮುಂದುವರಿಕೆ ಕಾಣ್ತಾ ಇಲ್ವಲ್ಲ, ಏನಾಗ್ಬಹುದು, ಏನಾದ್ರೂ ನಾನು ಪ್ರೀತಿಯನ್ನ ಬಿಟ್ಟು ಮುಂದೆ ಹೋಗ್ಬೇಕಾಗುತ್ತಾ ಬೇಜಾರಿನಲ್ಲಿ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ಅಟ್ ಪ್ರೆಸೆಂಟಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕಂದ್ರೆ ಯಾವುದೇ ರೀತಿಯ ಮುಂದುವರಿಕೆಗಳು ಇಲ್ಲ. ಸೊ ನಿಮ್ಮಲ್ಲಿ ಏನಿದೆ? ಕೆಲವೊಂದು ರೀತಿಯ ಸ್ಟಾಗ್ನೇಷನ್ ಅಲ್ಲಿ ಇದೆ, ಅಸಮಾಧಾನಗಳಿದೆ, ಭಿನ್ನಾಭಿಪ್ರಾಯಗಳಿದೆ. ಯಾವುದೇ ರೀತಿಯ ಲವ್ ಲೈಫ್ ನಲ್ಲಿ ಒಂದು ರೀತಿಯ ಖುಷಿ ಅನ್ನೋದು ಅಟ್ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ. ಆದ್ರೆ ಯೋಚನೆ ಅಂತೂ ಮಾಡ್ತಾ ಇದ್ದೀರಾ. ಅಡಿಕ್ಷನ್ಸ್ ಇದೆ ಅಲ್ವಾ? ಸೊ ಡೆವಿಲ್ ಕಾರ್ಡ್ ರೆಪ್ರೆಸೆಂಟೆಡ್ ಬೈ ಅಡಿಕ್ಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಅಟ್ ಪ್ರೆಸೆಂಟಿನಲ್ಲಿ ನೀವ್ ಯಾಕೋ ಲವ್ ಲೈಫಿನ ವಿಚಾರದಲ್ಲಿ ಸಮಾಧಾನದಿಂದ ಇರುವಂತಹದ್ದೇನು ರೆಪ್ರೆಸೆಂಟ್ ಆಗ್ತಾ ಇಲ್ಲ. ಸೊ ಏನಾಗುತ್ತೋ, ಇದು ಹಿಂಗೆ ಆಗ್ತಾ ಇದ್ರೆ ಏನಾಗುತ್ತೋ, ಇದೇನು ವಿತ್ಡ್ರಾ ಆಗ್ಬಿಡುತ್ತಾ, ನನ್ನ ಬಿಟ್ಕೊಡ್ತಾರ ಅನ್ನುವಂತಹ ಆಲೋಚನೆಯನ್ನ ಕೂಡ ಕೆಲವೊಬ್ರು ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟ್, ಇನ್ ದ ನಿಯರ್ ಫ್ಯೂಚರ್ ಅಲ್ಲಿ ಅಥವಾ ಇಮಿಡಿಯೇಟ್ ಫ್ಯೂಚರ್, ಇದು 1 ಮಂತಿನ ರೀಡಿಂಗ್ ಅಷ್ಟೇ, ಇನ್ನು ಲೈಫ್ ಲಾಂಗ್ ಇನ ರೀಡಿಂಗ್ ಅಲ್ಲ. ಓಕೆನಾ? ಜಸ್ಟ್ 1 ಮಂತಿನ ರೀಡಿಂಗ್ ಅಷ್ಟೇ. ನೆಕ್ಸ್ಟ್ ಬಂದಿರುವಂತಹದ್ದು ಯಾವುದು? 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 8 ಆಫ್ ಪೆಂಟಿಕಲ್ಸ್ ಏನ್ ಮಾಡ್ಬೇಕಿತ್ತು? ನೀವು ಈ ಅಡಿಕ್ಷನ್ಸ್ ಅನ್ನ ಬಿಟ್ಟು, ಯೋಚನೆಯನ್ನ ಬಿಟ್ಟು, ಏನಕ್ಕೆ ಅಸಮಾಧಾನ ಆಗ್ತಾ ಇದೆ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ನೀವು ಫೋಕಸ್ ಅನ್ನ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಏನ್ ಫೋಕಸ್ ಮಾಡುವಂತಹದ್ದು? ಏನಾಗಿದೆ ನನ್ನ ಲವ್ ಲೈಫಿನ ವಿಚಾರದಲ್ಲಿ? ಎಲ್ಲ ಚೆನ್ನಾಗೇ ಇತ್ತಲ್ಲ ನೋಡಿ,
ಪಾಸ್ಟಿನಲ್ಲಿ ನಿಮಗೆ ಚೆನ್ನಾಗೇ ಇತ್ತಲ್ಲ, ಯೋಚನೆ ಮಾಡಿನೇ ತಾನೇ ನೀವು ಲವ್ ಲೈಫಿನಲ್ಲಿ ಪ್ರಪೋಸಲ್ಗಳನ್ನ ಸ್ವೀಕರಿಸಿದ್ದು, ಮತ್ತೆ ಅಲ್ಲಿ ಫುಲ್ಫಿಲ್ಮೆಂಟ್ ಇರುತ್ತೆ ಅಂತ ತಾನೇ ನೀವು ಸಮಾಧಾನವಾಗಿ ಪ್ರಪೋಸಲ್ಗಳನ್ನ ಸ್ವೀಕಾರ ಮಾಡಿದ್ದು. ಆದ್ರೆ ಪ್ರೆಸೆಂಟಿನಲ್ಲಿ ಕೆಲವೊಂದು ರೀತಿಯ ಭಿನ್ನಾಭಿಪ್ರಾಯಗಳು, ಕೆಲವೊಂದು ರೀತಿಯ ಅಡಿಕ್ಷನ್ಗಳು, ಕೆಲವೊಂದು ರೀತಿಯ ಯೋಚನೆಯನ್ನು ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಅಟ್ ಪ್ರೆಸೆಂಟಿನಲ್ಲಿ ನೀವೇನು ಸಮಾಧಾನವಾಗಿ ಲವ್ ಲೈಫಿನಲ್ಲಿ ಇಲ್ಲದೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಆದ್ರೆ ಇಮಿಡಿಯೇಟ್ ಫ್ಯೂಚರಿನಲ್ಲಿ ಏನಾಗ್ತಾ ಇದೆ, 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 8 ಆಫ್ ಪೆಂಟಿಕಲ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಓಕೆ, ನೀವೇನ್ ಮಾಡ್ತಾ ಇದ್ದೀರಾ, ಬಹಳಷ್ಟು ಫೋಕಸ್ ಅನ್ನ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಮಾಡ್ತಾ ಇರುವಂತಹದ್ದು. ಏನ್ ಮಾಡ್ಬೇಕು, ಯಾಕಿಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೋಡಿ, ಅದರ ಬಗ್ಗೆ ಹಾರ್ಡ್ ವರ್ಕ್ ಅನ್ನ, ಲವ್ ಲೈಫಿನ ವಿಚಾರವಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಬಹಳಷ್ಟು ಕಮಿಟ್ಮೆಂಟ್ ಅನ್ನ ಇಟ್ಕೊಂಡು ಇದನ್ನ ನಾನು ಸರಿ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಸರಿ ಆಗ್ಲೇಬೇಕು, ಈ ಎಲ್ಲಾ ರೀತಿಯ ಅಸಮಾಧಾನಗಳಿಂದ ನಾನು ಆಚೆ ಬರಬೇಕು, ಸಮಾಧಾನವಾಗಿರ್ಬೇಕು, ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನೀವು ಇಟ್ಕೊಂಡು ನೀವು ಹಾರ್ಡ್ ವರ್ಕ್ ಅನ್ನ ನಿಮ್ ಲವ್ ಲೈಫಿನ ವಿಚಾರದಲ್ಲಿ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಕೂಡ ನಿಮ್ಗೆ ಕಿಂಗ್ ಆಫ್ ಸೋರ್ಟ್ಸ್ ಬಂದಿದೆ. ಸೊ ಕಿಂಗ್ ಆಫ್ ಸೋರ್ಟ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಸ್ಪಷ್ಟವಾಗಿ ಥಿಂಕ್ ಅನ್ನ ಮಾಡ್ತಾ ಇದ್ದೀರಾ. ನಮ್ಮ ಲವ್ ಲೈಫಿನ ವಿಚಾರದಲ್ಲಿ ಯಾಕೆ ಅಸಮಾಧಾನ ಬರ್ತಾ ಇದೆ, ಯಾಕೆ ಭಿನ್ನಾಭಿಪ್ರಾಯ ಬರ್ತಾ ಇದೆ, ನಾನಂತೂ ಅವ್ರನ್ನ ಬಿಟ್ಟಿರಕ್ಕಾಗಲ್ಲ. ಸೊ ನಾನೇನ್ ಮಾಡ್ಬೇಕು, ಇದನ್ನೆಲ್ಲ ಕೂಡ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು, ಫೋಕಸ್ ಅನ್ನ ಮಾಡ್ಬೇಕು. ಫೋಕಸ್ ಅನ್ನ ಮಾಡಿ ಅಲ್ಲಿ ನೀವು ಕರೆಕ್ಟ್ ಆಗಿ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡಿ, ಒಂದು ಸ್ಟ್ರಾಂಗ್ ವಿಲ್ ಪವರ್ ಅನ್ನ ಇಟ್ಕೊಂಡು ನೀವು ಮೆಚ್ಯೂರ್ ಆಗಿ ಥಿಂಕ್ ಮಾಡಿ ಕೆಲವೊಂದು ರೀತಿಯ ನಿರ್ಧಾರಗಳನ್ನ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ. ನೋಡಿ, ಸ್ಟ್ರಾಂಗ್ ಆಗಿ ಒಂದು ವಿಲ್ ಪವರ್ ಅನ್ನ ಇಟ್ಕೊಂಡು ಫೋಕಸ್ ಅನ್ನ ಮಾಡಿ ನೀವು ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಬಹಳಷ್ಟು ಧೈರ್ಯದಿಂದ ನಿಮ್ಮ ಲವ್ ಲೈಫಿನ ವಿಚಾರವನ್ನ ಅಥವಾ ಲವ್ ಅನ್ನ ನೀವು ಬ್ಯಾಲೆನ್ಸ್ ಅನ್ನ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಈಗ ಅಟ್ ಪ್ರೆಸೆಂಟ್ ಅಲ್ಲಿ ನಿಮಗೆ ಬೇಜಾರಿರಬಹುದು, ವಿಧಾನಗಳಿರಬಹುದು, ಆದ್ರೆ ಇನ್ ನೆಕ್ಸ್ಟ್ ನಿಯರ್ ಫ್ಯೂಚರ್ ಅಲ್ಲಿ ನೀವು ಅದನ್ನ ಫೋಕಸ್ ಮಾಡುವಂತಹದ್ದು, ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡೋದು, ಕ್ಲಾರಿಟಿಯ ಥಿಂಕಿಂಗ್ ಅನ್ನ ಮಾಡುವಂತಹದ್ದು, ಕ್ಲಿಯರ್ ಆಗಿ ಥಿಂಕಿಂಗ್ ಅನ್ನ ಮಾಡೋದು, ಕ್ಲಾರಿಟಿಗೆ ಬರುವಂತಹದ್ದು, ಧೈರ್ಯವಾಗಿ ಮುಂದೆ ಹೋಗುವಂತಹದ್ದು ನಿಮ್ಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಅದೇ ನಿಮಗೆ ಬಾಟಮ್ ಆಫ್ ದ ಡಕ್ ಬಂದಿರುವಂತಹದ್ದು ಕಣ್ರಿ, ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸೊ ಕಿಂಗ್ ಆಫ್ ಕಪ್ಸ್ ಏನು, ನೀವು ಭಾವನಾತ್ಮಕವಾಗಿ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು. ಓಕೆನಾ? ಹಾಗಿದ್ರೆ ಏಂಜಲ್ ಗೈಡೆನ್ಸ್ ನಿಮ್ಗೆ ಏನ್ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಓಕೆ, ಬಿ ಅಸರ್ಟಿವ್, ವೆರಿ ಗುಡ್, ಟ್ರಸ್ಟ್. ನೋಡಿ, ದೃಢವಾಗಿ ಇರಿ, ಏನೂ ಆಗಿಲ್ಲ. ನೀವು ಅಷ್ಟೊಂದು ಯೋಚನೆಯನ್ನ ಮಾಡುವಂತಹದ್ದೇನೂ ಆಗಿಲ್ಲ. ಕೆಲವೊಂದು ರೀತಿಯ ವೇರಿಯೇಷನ್ಗಳಾಗಿರುತ್ತೆ. ಸೊ ವೇರಿಯೇಷನ್ಗಳಾಗಿದ್ರೂ ಕೂಡ ನೀವು ಫೋಕಸ್ ಅನ್ನ ಮಾಡ್ತೀರಾ, ಅದರಲ್ಲಿ ನಿಮ್ಗೇನು ನಷ್ಟ ಏನೂ ಆಗಲ್ಲ, ಅಥವಾ ನೀವೇನೂ ಕೂಡ ಕಳ್ಕೊಂಡು ನೀವು ಆಚೆ ಬರಲ್ಲ. ಫೋಕಸ್ ಅನ್ನ ಮಾಡಿ ಕರೆಕ್ಟ್ ಆಗಿ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡಿ ನೀವು ಕರೆಕ್ಟ್ ಆಗಿ ಮಾತಾಡ್ಬಿಟ್ರೆ ನಿಮ್ಮ ಲವ್ ಲೈಫಿನಲ್ಲಿ ಬ್ಯಾಲೆನ್ಸ್ ಅನ್ನೋದು ಬಂದ್ಬಿಡುತ್ತೆ. ಓಕೆನಾ? ಬಿ ಅಸರ್ಟಿವ್, ದೃಢವಾಗಿರಿ, ಧೈರ್ಯವಾಗಿರಿ, ಟ್ರಸ್ಟ್, ನಂಬಿಕೆಯಿಂದ ಇರಿ, ಏನೂ ಆಗಲ್ಲ. ನೀವು ಅಷ್ಟೊಂದು ಅಸಮಾಧಾನ ಮಾಡ್ಕೊಂಡು ಅಷ್ಟೊಂದು ಬೇಜಾರನ್ನ ಮಾಡ್ಕೊಂಡು ಏನಾಗ್ತಿದೆಯೋ ಅಂತ ಗಾಬರಿ ಪಡುವಂತಹದ್ದೇನೂ ಆಗಿಲ್ಲ. ಸ್ವಲ್ಪ ವೇರಿಯೇಷನ್ಗಳಾಗಿದ್ರೂ ಕೂಡ ಇನ್ ನಿಯರ್ ಫ್ಯೂಚರ್ ನಲ್ಲಿ ನಿಮ್ಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ನಿಮ್ ಲವ್ ಲೈಫಿನ ವಿಚಾರದಲ್ಲಿ ಕೆಲವೊಂದು ಬ್ಯಾಲೆನ್ಸ್ ಗಳನ್ನ ಮಾಡ್ತೀರಾ.